ಈ BJP ಅನ್ನೋಂಥದ್ದು ಫ್ಯಾಸಿಸ್ಟ್ ಸರ್ಕಾರ ನಮಗೆ ಗೊತ್ತಿದೆ. ಫ್ಯಾಸಿಸ್ಟ್ರವರು ಮನಸ್ಥಿತಿನೇ ಫ್ಯಾಸಿಸ್ಟ್ರು. ಜನರನ್ನ ಸಂಕಷ್ಟ ಬೀಡು ಮಾಡೋದು, ತೊಂದರೆ ಮಾಡೋದು, ಅಲ್ಪಸಂಖ್ಯಾತರನ್ನ, ದಲಿತರನ್ನ, ಮಹಿಳೆಯರನ್ನ, ಆದಿವಾಸಿಗಳನ್ನ ತೊಂದರೆಗೊಡ್ಡೋದೇ ಇವ್ರ ಕೆಲಸ. ಅದು ಫ್ಯಾಸಿಸ್ಟ್ ಮನೋಸ್ಥಿತಿ ಅದು. ಆದರೆ ಈ ಕಾಂಗ್ರೆಸ್ಗೆ ಏನಾಗಿದೆ ರೋಗ? ಈ ಪಕ್ಷಕ್ಕೆ ಏನಾಗಿದೆ ರೋಗ? ನೀವು ಬಡವರಿಗೆ ಅನ್ನಭಾಗ್ಯ ಅಂತೇಳಿ ಅಕ್ಕಿ ಕೊಡುವ ಆ ರೇಷನ್ ಕಾರ್ಡ್ಗೆ ಈಗ ಜಾತಿ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ಎಂತ ದುರಂತ ನೋಡ್ರಿ ಇದು. ಜಾತಿ ಸರ್ಟಿಫಿಕೇಟ್, ನಿಮ್ಮ ರೇಷನ್ ಕಾರ್ಡ್ಗೆ ನಿಮಗೆ ರೇಷನ್ ಕೊಡಬೇಕಾದ್ರೆ ಜಾತಿ ಸರ್ಟಿಫಿಕೇಟ್ ಕೊಡಿ ಅಂತ ಅಫಿಷಿಯಲಿ ಅನೌನ್ಸ್ ಮಾಡ್ತಾರೆ. ಧಿಕ್ಕಾರ ಹೇಳ್ತೀನಿ ನಾನು DK ಶಿವಕುಮಾರ್ ಅವರಿಗೆ. ಏನ್ರಿ ಇದು ಅನ್ಯಾಯ? ಬಡ ಜನರ ಹೊಟ್ಟೆಗೆ, ಬಡ ಜನರಿಗೆ ಅನ್ನ ಕೊಡ್ತೀವಿ ಅಂತೇಳಿ, ಅನ್ನಭಾಗ್ಯ ಅಂತೇಳಿ ಜಾತಿಯನ್ನ ಕೇಳಿ ಅನ್ನ ಕೊಡುವ ಈ ಸಿಸ್ಟಮ್ ಇದು ಕೊನೆ ಆಗ್ಬೇಕು. ನನ್ನ ಯುವ ಜನತೆ ಇದನ್ನ ಪ್ರಶ್ನೆ ಮಾಡಬೇಕು. ನಾವು ಯಾಕೆ ಬೇಕು ಬಡವನಿಗೆ ನೀನು ಅನ್ನ ಕೊಡ್ಬೇಕಾದ್ರೆ ಜಾತಿ ಸರ್ಟಿಫಿಕೇಟ್ ಯಾಕೆ ಬೇಕು? ರೇಷನ್ ಕಾರ್ಡ್ ಅಂಗಡಿಯಲ್ಲಿ ಚಾರ್ಟ್ ಇಟ್ಕೊಂಡು ಯಾವ ಜಾತಿ ಅಂತೇಳಿ ಬರೆಯುವ ಈ ಸಿಸ್ಟಮ್ ಇದೆಯಲ್ಲ, ಇದು ಅನ್ಯಾಯ ಮತ್ತು ಅಕ್ರಮ. ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಬಂಧುಗಳೇ. 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಿದ ನೀಟ್ ಪರೀಕ್ಷೆ ಅಕ್ರಮ, ಸಾಲು ಸಾಲು ಪರೀಕ್ಷೆ ಅಕ್ರಮ. ಏನು ಎಷ್ಟು ಮಕ್ಕಳು, ಲೆಕ್ಕ ಇರುವಂಥದ್ದು 20-25 ಮಕ್ಕಳು ಅದರಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ವಿಶ್ವಗುರು ಅಂತ ಇವರು. ಅವರು ವಿಶ್ವದೇ ಗುರು. ಭಾರತದಲ್ಲ, ಮ್ಯಾಕ್ಸಿಮಮ್ ಟೈಮಲ್ಲಿ ವಿಶ್ವದಲ್ಲೇ ಇರೋದು ಅವರು, ಇಂಡಿಯಾದಲ್ಲಿ ಇರೋದಿಲ್ಲ. ವಿಶ್ವಗುರು ಅನ್ನಿಸ್ಕೊಂಡವರು ಕನಿಷ್ಠ ಪಕ್ಷ ಇಂತಹ ಟೆಕ್ನಾಲಜಿಯ ಯುಗದಲ್ಲಿ ಒಂದು ನೀಟ್ ಪರೀಕ್ಷೆಯನ್ನ ಸರಿಯಾಗಿ ನಡೆಸಲಿಕ್ಕಾಗಲಿಲ್ಲ ಅನ್ನಂತಂದ್ರೆ ಎಂತಹ ನಾಚಿಕೆಗೇಡಿದು. ಇದು ಈ ದೇಶದ ಪರಿಸ್ಥಿತಿ. ಹೋಗ್ಲಿ, ನಾನು ಈಗಾಗಲೇ ಹೇಳಿದೆ, ಇವರೇನೋ ಫ್ಯಾಸಿಸ್ಟ್ ಶಕ್ತಿಗಳು, ಇವರ ಮನಸ್ಥಿತಿಯೇ ಈಚೆ ಅಂತಂದ್ರೆ, ಈ ಸೋಕಾಲ್ ಜಾತ್ಯತೀತ ಪಕ್ಷಗಳಿಗೆ ಏನಾಗಿದೆ? ಕರ್ನಾಟಕದಲ್ಲಿ KPSC ಅನ್ನುವಂಥ ಒಂದು ಸಂಸ್ಥೆ ಇದೆ, ಯುವಜನತೆಗೆ ಎಂಪ್ಲಾಯ್ಮೆಂಟ್ ಕೊಡುವಂಥ ಅಥವಾ ಪರೀಕ್ಷೆಗಳನ್ನು ನಡೆಸುವಂತಹ. ಆ KPSC ಚೇರ್ಮನ್ ತನ್ನ 2 ಮಕ್ಕಳನ್ನ ವಿಸ್ತರಣಾಧಿಕಾರಿ, ತಾಲೂಕು ವಿಸ್ತರಣಾಧಿಕಾರಿ ಅಂತ ಎಲೆಕ್ಟ್ ಮಾಡಿಕೊಂಡ್ರು ಅಕ್ರಮವಾಗಿ. KPSC ಚೇರ್ಮನ್. ಇಂಥವರಿಗೆ ಈ ಕಾಂಗ್ರೆಸ್ ಸರ್ಕಾರ ಬೆಂಬಲ ಕೊಡ್ತಾರೆ. ಒಂದು ಕನಿಷ್ಠ ಒಂದು ನೈತಿಕ ಹೊಣೆನಾದ್ರೂ ಹೊರಬೇಕಾಗಿತ್ತು ಇವರು. ತನ್ನ 2 ಮಕ್ಕಳಿಗೆ ವಿಸ್ತರಣಾಧಿಕಾರಿ ಜಾಬ್ ಅನ್ನು ಕೊಟ್ಟರು. ಇವರ ರೆಮ್ಯುನರೇಷನ್ನೇ 2 ಲಕ್ಷ ಇದೆ. ಮಗಳ ಜಾತಿ ಸರ್ಟಿಫಿಕೇಟ್ 40,000 ಅಂತ ಮಾಡಿಸಿದ್ರು. ಯಾವ ಅರ್ಹ ವಿದ್ಯಾರ್ಥಿಗಳಿಗೆ, ಅರ್ಹ ಯುವಜನತೆಗೆ ಈ ಜಾಬ್ ಸಿಗಬೇಕಾಗಿತ್ತೋ ಆ ಜಾಬನ್ನು ಯಾರಿಗೆ ಕೊಟ್ಟರು? ತನ್ನ ಸ್ವಂತ ಮಕ್ಕಳಿಗೆ ಕೊಟ್ಟರು. ಅರ್ಹತೆಗೆ ಮಾನದಂಡವೇ ಇಲ್ಲ. ಇದನ್ನ ಈ ಯುವಜನತೆ ಪ್ರಶ್ನೆ ಮಾಡಬೇಕು. ಯಾಕಂದ್ರೆ ನಿಮ್ಮ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ನಿಮ್ಮ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಇವರು. ಅದೇ ರೀತಿ ಅಲ್ಪಸಂಖ್ಯಾತರ ಮೇಲೆ, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಮೇಲೆ ಒಂದು ದೊಡ್ಡ ಘೋರ ಅನ್ಯಾಯ ಆಯಿತು 3 ವರ್ಷದ ಹಿಂದೆ. BJP ಸರ್ಕಾರದಲ್ಲಿದ್ದಾಗ ಮುಸಲ್ಮಾನರಿಗಿದ್ದಂಥ 4% ರಿಸರ್ವೇಷನ್, 2B ರಿಸರ್ವೇಷನ್ ಅನ್ನ BJP ಕಿತ್ತುಕೊಳ್ತು. ಅದನ್ನ ಅಹಂಕಾರವಾಗಿ, ಹಂಬವಾಗಿ ಅಮಿತ್ ಶಾ ಘೋಷಣೆಯನ್ನು ಮಾಡಿದರು. हम लोग मुसलमानों का 4% जो रिजर्वेशन छीन लिए ಅಂತ ಹೇಳಿದ್ರು. ಎಂತ ದುರಂತ ನೋಡ್ರಿ. ನಾವು ಬಹಿರಂಗವಾಗಿ ಯಾವುದೇ ನಾಚಿಕೆ ಇಲ್ಲದೆ ಮುಸಲ್ಮಾನರ 4% ರಿಸರ್ವೇಷನ್ ಅನ್ನ ನಾವು ಕಿತ್ಕೊಂಡ್ವಿ ಅಂತ ಹೇಳ್ದ ಒಬ್ಬ ಗೃಹ ಮಂತ್ರಿ. ಈಗ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ, ನಾವು ಕಿತ್ಕೊಂಡ್ವಿ.
ಆದರೆ ನಾವು ವೋಟ್ ಹಾಕಿದ ಈ ಸೋಕಾಲ್ಡ್ ಸೆಕ್ಯುಲರ್ ಪೊಲಿಟಿಕಲ್ ಪಾರ್ಟೀಸ್ ಏನು ಹೇಳಿದ್ದು ಇವತ್ತು? ಟ್ವೀಟ್ ತೆಗೆದು ನೋಡಿ, ವಿಡಿಯೋ ತೆಗೆದು ನೋಡಿ. ವಿ ವಿಲ್ ರೆಸ್ಟೋರ್ ಟು ಬಿ ರಿಸರ್ವೇಶನ್ ದ ಸೇಮ್ ಡೇ ವೆನ್ ವಿ ವಿಲ್ ಕಮ್ಸ್ ಟು ಪವರ್ ಅಂತ ಹೇಳ್ಬಿಟ್ಟು ಇದೇ DK ಶಿವಕುಮಾರ್ ಹೇಳಿದ್ರು. ಆಗ ಅಯ್ಯೋ ದೊಡ್ಡ ಅನ್ಯಾಯ ಆಯಿತು ಮುಸಲ್ಮಾನರಿಗೆ ಅಂತ ಹೇಳಿದ್ರು. ಬಿಜೆಪಿ ತಪ್ಪು ಮಾಡ್ತು ಅಂತ ಹೇಳಿದ್ರು. ನೀವೇನ್ ಮಾಡಿದ್ರಿ? 3 ವರ್ಷ ಆಯಿತು, ಒಂದು ಮುಖ್ಯಮಂತ್ರಿ ಹೋಗಿ ಇನ್ನೊಂದು ಮುಖ್ಯಮಂತ್ರಿ ಬಂದರು. ಇಲ್ಲಿಯವರೆಗೆ 2B ರಿಸರ್ವೇಶನ್ 4% ರಿಸರ್ವೇಶನ್ ಏನು ಮುಸಲ್ಮಾನರಿಗಿತ್ತೋ ಆ 2B ರಿಸರ್ವೇಶನ್ ರೆಸ್ಟೋರ್ ಮಾಡಲಿಲ್ಲ. ಇಲ್ಲಿಯವರೆಗೆ ಸಣ್ಣ ಪ್ರೊಸೀಜರ್ಸ್ ಹಾಕೋದನ್ನ ಮಾಡಲಿಕ್ಕೆ ಕೋರ್ಟ್ನಲ್ಲಿ ಏನು ಮಾಡಬೇಕು ಅದನ್ನ ಮಾಡಲಿಲ್ಲ. ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಬೇಕಲ್ಲ. ಇದನ್ನೆಲ್ಲ ಸಹಿಸ್ಕೊಂಡು ನಾವು ಕೂರೋದಾ? ಇದನ್ನೆಲ್ಲ ನಾವು ಸಹಿಸ್ಕೊಂಡು ಕೂರೋದ? ನಾವು ನಮ್ಮ ಸಂವಿಧಾನಬದ್ಧ ಹಕ್ಕುಗಳು ಕಿತ್ತುಕೊಂಡಾಗ ನಾವು ಸುಮ್ಮನೆ ಇರಬಾರದು. ಇದನ್ನ ಪ್ರಶ್ನೆ ಮಾಡಬೇಕು, ಪ್ರತಿಭಟಿಸಬೇಕು, ಪ್ರತಿರೋಧ ಮಾಡಬೇಕು. ಸಂವಿಧಾನದ ಅಡಿಸ್ಥಾನದಲ್ಲಿ ಕಾನೂನುಬದ್ಧವಾಗಿ ಇದನ್ನ ಮುಂದಿನ ದಿನಗಳಲ್ಲಿ ಕೆಲವು ಅಜೆಂಡಾಗಳಾಗಿ ಯಂಗ್ ಡೆಮೋಕ್ರಾಟ್ಸ್ ತೆಗೆದುಕೊಳ್ಬೇಕಾಗ್ತದೆ. ಜನ ಬದಲಾವಣೆಯನ್ನು ಬಯಸ್ತಾರೆ. ಜನರೇಷನ್ ಬದಲಾವಣೆ ಕಾಯ್ತಾ ಇದೆ. ಯಾರಪ್ಪ ಈ ದೇಶವನ್ನ, ಈ ಸಮಾಜವನ್ನ ಮುನ್ನಡೆಸ್ತಾರೆ, ಯಾರ ಮೇಲೆ ನಾವು ವಿಶ್ವಾಸ ಇಡಬಹುದು ಅಂತೇಳಿ ಕಾಯ್ತಾ ಇದ್ದಾರೆ. ಅವರಿಗೆ ಪ್ಲಾಟ್ಫಾರ್ಮ್ ಬೇಕು, ಅವರಿಗೆ ಲೀಡ್ ಮಾಡೋರು ಬೇಕು. ಆ ಗ್ಯಾಪ್ ಇದೆಯಲ್ಲ, ಆ ಸ್ಪೇಸ್ ಇದೆಯಲ್ಲ, ಅದನ್ನ ನೀವು ಮುಂದಿನ ದಿನಗಳಲ್ಲಿ ಫಿಲ್ ಮಾಡಬೇಕು. ಭವ್ಯ ಭಾರತದ ಮತ್ತು ಕರ್ನಾಟಕದ ಭವಿಷ್ಯದ ನಾಯಕರಾಗಬೇಕು ನೀವು. ಅದಕ್ಕಾಗಿ ಕೆಲವು ಕ್ವಾಲಿಟಿ ಬೇಕಾಗ್ತದೆ. ನಾನು ನನ್ನ ಯುವ ಮಿತ್ರರಿಗೆ ಹೇಳುವಂಥದ್ದು, ಒಬ್ಬ ನಾಯಕನಾಗಬೇಕಾಗಿ ಅತ್ಯಂತ ಮುಖ್ಯವಾಗಿ ಬೇಕಾಗದಂಥದ್ದು ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ. ದಟ್ ಈಸ್ ಅ ವೆರಿ 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 ಇಂಪಾರ್ಟೆಂಟ್. ನೀನು ಬಡವನೋ ಹಣ ಇಲ್ಲದವನೋ ಅದು ಮುಖ್ಯ ಆಗೋದಿಲ್ಲ. ನೀನು ನಾಯಕನಾಗಬೇಕಾದ್ರೆ, ಸಮಾಜದಲ್ಲಿ ನೀನು ಪ್ರತಿನಿಧಿ ಆಗಬೇಕಾದ್ರೆ, ಸಮಾಜವನ್ನು ನೀನು ಪ್ರತಿನಿಧಿಸಬೇಕಾದ್ರೆ, ನೀನು ಲೀಡ್ ಬೇಕಾದ್ರೆ ಕ್ರೆಡಿಬಿಲಿಟಿ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ವಿಶ್ವಾಸಾರ್ಹತೆ ಮುಖ್ಯ. ಅದನ್ನು ನೀವು ಉಳಿಸ್ಕೊಳ್ಬೇಕು. ಇದು ನನ್ನ ಒಂದನೆಯ ನಿಮಗೆ ಸಲಹೆ. ನಿಮ್ಮ ಭವಿಷ್ಯದ ದಿನಗಳಲ್ಲಿ ನೀವು ಯಂಗ್ ಡೆಮೋಕ್ರಾಟ್ಸ್ ಲೀಡರ್ಶಿಪ್ ಅಲ್ಲಿ ಮುಖ್ಯವಾಗಿ ಬೇಕಾದದ್ದು ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ, ನೈತಿಕತೆ ಇರಬೇಕು. ನಮಗೆ ಯಾರಿಗಾದ್ರೂ ಏನಾದರೂ ಹೇಳಬೇಕಾದ್ರೆ ಆ ನೈತಿಕತೆಯನ್ನು ನಾವು ರೂಪಿಸ್ಕೊಳ್ಬೇಕಾಗ್ಬೇಕು. ಎಮೋಷನ್ ಆಗೋದ್ರಿಂದ, ರೀಲ್ಸ್ ಮಾಡೋದ್ರಿಂದ ಬದಲಾವಣೆ ಆಗೋದಿಲ್ಲ, ಗೊತ್ತಿರಲಿ. ಬೌದ್ಧಿಕವಾಗಿ ನೀವು ಬೆಳಿಬೇಕು, ನಾಲೆಡ್ಜನ್ನು ನೀವು ತಗೊಳ್ಕೊಳ್ಬೇಕು, ಬಲಿಷ್ಠವಾಗಿ ಭವಿಷ್ಯವನ್ನು ನೀವು ಕಟ್ಟಬೇಕು.